ಎಲ್ಲ ಗಡ ಗಡ ಥಂಡಿ ನಡೆ ಹತ್ತದ ಬಿಸಿ ಬಿಸಿ ಶಿರಾ ಮಾಡ್ಯಾಳ ಕೇಸರಿ ಭಾತು ನಮ್ಮ ವಸುಧಾ ಬಿಸಿ ಬಿಸಿ ಕೇಸರಿ ಭಾತ್ ಮಾಡಿ ಇನ್ನೇನ್ ತಾಟ್ನಾಗ ಹಾಕೊಂಡು ಸವಿಬೇಕು ಅಂತಿರ್ತಾಳ ಅಷ್ಟ್ರಾಗ ಬಸ್ಸು ಬಸ್ಸು ಅಮ್ಮ ತಡಿಯ ಏಳು ಮೇಲೆ ಟೈಮ್ ನೋಡಿ ಎಷ್ಟಾತು ತಡಿ ಅಮ್ಮ ಹೇಳ್ತೀನಿ ಯಾವಾಗ್ಲೂ ಹಿಂಗ ಮಾಡ್ತಿ ಸೂರ್ಯ ನೆತ್ತಿ ಮೇಲೆ ಬಂದಾನ ಇನ್ನೂ ಮಲ್ಗೋದ ಅಮ್ಮ ಈಗಿನ್ನು ಹತ್ತು ಹೊಡೆದದ ಇಷ್ಟು ಲಘು ಏನ್ ಬರ್ತಾನ ನೀನು ಯಾವಾಗ್ಲೂ ಹಿಂಗ ಮಾಡ್ತಿ ಇನ್ನೇನ್ ಎಷ್ಟ್ ಚಂದನ್ ಸ್ವೀಟ್ ಕನಸಿತ್ತು ಎಲ್ಲ ಹಾಳು ಮಾಡ್ತೀವ ನೀ ಕನಸು ಕಾಣೋ ಹೊತ್ತ ಇದು ಏಳು ಅಡ್ಗೆ ಮನಿಗ್ ಬಾ ಅಮ್ಮ ಪ್ಲೀಸ್ ಆಮೇಲೆ ಮಾಡ್ತೀನಂತ ನೀ ಕಾಡ್ಬೇಡವಾ ನಿನ್ನೆ ನಾನು ಶಿರಾ ನೋಡಿದ್ದೆ ಯೂಟ್ಯೂಬ್ನಾಗ ಕೇಸರಿ ಬಾತ್ ಮಾಡೋದು ಹೆಂಗ ಅಂತ ಹೇಳಿ ಅದು ಇನ್ನೇನು ತಿನ್ಲಿಕ್ಕತ್ತಿದ್ದೆ ನೀ ಎಬ್ಬಿಸ್ಬಿಟ್ಟಿ ನೋಡು ಶಿರಾಕ್ ಏನ್ ಹಾಕ್ತಾರ ಸಾಮಾನು ಅನ್ನೋದಾರೆ ಗೊತ್ತದನ ಎದ್ ಬಾಯಿಗೆ ಅಡ್ಗೆ ಮನಿ ಒಳಗ ಹೋಗ ಅಮ್ಮ ನಾ ಯೂಟ್ಯೂಬ್ ನೋಡಿ ಎಲ್ಲ ಮಾಡ್ತೀನಂತ ಹೇಳಿನಲ್ಲ ಹೆಸರೇ ಅಂತ ಹೇಳ್ಬೇಕ ಯಾವಾಗ ನೋಡಿದ್ರು ಯೂಟ್ಯೂಬ್ ಸಾಕಾಗ ಹೋಗ್ಯಾನ ನನ್ ಚಾ ಮಾಡ್ ಬಾಯಿಗ ಹೋಗ ಅಮ್ಮ ನಾ ಏನ್ ಚಾ ಮಾಡೋದಿಲ್ಲ ನೀನ ಮಾಡು ಚಾನು ನಾನ ಮಾಡ್ಬೇಕಾ ಇನ್ನ ಹೌದು ಓ ಎಲ್ಲ ರೆಡಿ ಆಗ್ಯದ ಇಲ್ಲ ಲಗ್ನಕ್ಕೆ ಟೈಮ್ ಆಯ್ತು ರಘು ಸುಮಾ ಬನ್ನಿ ಲಘು ಲಘು ಬನ್ನಿ ಈ ಕಡೆ ರಘು ಬಾರ ಸುಮಾ ಬಾ ಬಸ್ಸು ರೆಡಿ ಆದಿ ಬಾ ಲಘು ಸುಮಾ ಹೂವಿನ ರಘು ಕೈ ಕೊಡು ಬಸ್ಸು ಒಂದ್ ಮಾತು ಹೇಳ್ತೀನಿ ಬಾ ಲಗ್ನ ಆತು ಸ್ವಲ್ಪ ಲಕ್ಷ ಇರ್ಲಿ ಅಡಿಗೆ ಮನೆ ಕಡೆ ಲಕ್ಷ ಇರ್ಲಿ ಇನ್ನ ಹೂನ ಅಮ್ಮ ಹೆಸರೇ ಹೇಳಿ ನಾ ಯೂಟ್ಯೂಬ್ ನೋಡಿ ಮಾಡ್ತೀನಿ ಅಂತ ಹೇಳ್ತೀನಿ ಈಕಿಗೆ ಮಾತ ಕೇಳಂಗಿಲ್ಲ ಹೆಸರೇ ಹೇಳಿನಿ ಯಾವಾಗ ನೋಡಿದ್ರು ಯೂಟ್ಯೂಬ್ ಫೋನು ಕೆಲಸ ಅಂತ ಬಿಸಿ ಆಗ್ಬೇಡ ನಿಮ್ಮ ಅತ್ತೆಯವರು ಏನ್ ಮಾಡ್ತಾರ ಏನಿಲ್ಲ ನೋಡು ಅಡಿಗೆ ಮನೆಗೆ ಒಂದ್ ಸ್ವಲ್ಪ ಹೆಲ್ಪ್ ಮಾಡು ಅವ್ರಿಗೆ ಮಾಡ್ತೀನ ಅಮ್ಮ ಯೂಟ್ಯೂಬ್ ಮಹತ್ವನ ಗೊತ್ತಿಲ್ವಾ ಈಕಿಗೆ ಏನ ಎಂತ ನಾ ಎಲ್ಲ ಮಾಡ್ತೀನಿ ಹೇಳು ಮನಸ್ಗೆಲ್ಲು ಚಲೋ ಚಲೋ ಅಡಿಗೆ ಮಾಡಿ ಹಾಕು ಹೂನ ಅಮ್ಮ ಯೂಟ್ಯೂಬ್ ಇರೋ ತನಕ ಟೆಕ್ನಾಲಜಿ ಇರೋ ತನಕ ನೀ ಏನೂ ಚಿಂತೆ ಮಾಡಬೇಡ ಏನ್ ಮಾಡ್ತಾಳೋ ಏನು ಆತು ಟೈಮ್ ಆಯ್ತು ನಡ್ರಿ ಇನ್ನ ಹೇ ರಘು ವಸು ಲಘು ಲಘು ಬನ್ನಿ ನಿಮ್ ಡಬ್ಬಿ ಎಲ್ಲ ರೆಡಿ ಆಗ್ಯದ ಬಸ್ಸು ಬಾರ ತಡ ಆಗ್ಯದ ನಾನು ಹೊರಗೆ ಹೋಗೋದದ ಲಘು ಲಘು ತಗೊಳ್ರಪ್ಪ ಹಾ ಇವತ್ತೊಂಚೂರು ಲೇಟ್ ಆಗ್ಯದ ನಾಳೆಯಿಂದ ಲಘು ಎದ್ದು ಎಲ್ಲ ಮಾಡ್ತೀನಂತ ಇವತ್ತಂತೂ ಆಫೀಸ್ಗೆ ಹೋಗ್ತೀನಿ ಸಂಜೆಗ್ ಬಂದು ಏನ್ರ ಅಡ್ಗೆ ಮಾಡ್ತೀನಂತ ಇರ್ಲಿ ನೀ ಅದೇನ್ ಚಿಂತೆ ಮಾಡ್ಬೇಡ ಎಲ್ಲ ನಾನು ನೋಡ್ಕೊಂತೀನಿ ನೀವು ಆರಾಮಾಗಿ ಹೋಗ್ಬರ್ರಿ ಓಕೆ ಬಾಯ್ ಬಾಯ್ ಹಾ ಬಾಯ್ ಅಮ್ಮ ಏನ್ ಮಾಡತ್ತಿ ಹಾ ಸುಮಾ ಬಾರ ಎಲ್ಲಿದ್ದೀನಿ ಹೆಂಗದಿಯಮ್ಮ ಹಾ ಆರಾಮಿದ್ದೀನಿ ನೀ ಆರಾಮಿದ್ದೀಯಾ ನೀ ಹೆಂಗದಿ ಯಾಕೋ ಸಡನ್ ಬಂದಿಬಿಟ್ಟಿಯಲ್ಲ ಎಲ್ಲಾರ ವೈನಿ ಅಣ್ಣ ಹಾ ಇಲ್ಲೇ ಇದ್ದಾರೆ ರಘು ಸುಮಾ ವಸು ಬನ್ನಿ ಸುಮಾ ಬಂದಾಳ ನೋಡಿ ಹೆಂಗದಿ ಫಸ್ಟ್ ಕ್ಲಾಸ್ ನೋಡುವ ಏನ್ ಸುದ್ದಿ ಹಾಯ್ ರೀ ವೈನಿ ಹಾಯ್ ಸುಮಾ ಹೆಂಗಿದಿ ಹೆಂಗ್ ನಡ್ದ ನಿಮ್ದು ಹೊಸ ಸಂಸಾರ ಅರ್ಭಟ್ ಮಸ್ತ್ ಮತ್ತೆ ಸುಮಾ ಅಮ್ಮ ನನಗ ವೈನಿ ಕೈಲೇ ಊಟ ಮಾಡೋದದ ನೋಡಿ ಇವತ್ತು ನಂದು ಕೈ ಅಡಿಗೆ ಮಾಡಿ ಸಾಕಾಗ್ಯದ ನೋಡು
ಏ ಇರ್ಲಿ ಸುಮಾ, ನಾನೇ ಮಾಡ್ತೀನಿ ತಗೋ. ಪಾಪ ದಿನ ಕೆಲ್ಸಕ್ಕೆ ಹೋಗ್ತಾಳ ಆಕಿ, ನಾನೆಲ್ಲ ಮಾಡ್ಕೊಡ್ತೀನಲ್ಲ. ಏ ಇಲ್ಲ ಅಮ್ಮ, ಆಕಿ ಮಾಡ್ತಾಳ ತಗೋಲ, ಒಂದಿನ ಬಿಡಕಿಗೆ. ಹೌದಾ? ನಾ ಎಲ್ಲ ಮಾಡ್ತೀನಿ, ಯೂಟ್ಯೂಬ್ ನೋಡಿ ಮಾಡ್ತೀನಂತ ನಾನು. ಹೌದಾ? ಹಂಗಂದ್ರೆ ಹೊಸು, ನೀವ್ ಒಂದ್ ಕೆಲ್ಸ ಮಾಡು. ನೀ ಫಸ್ಟ್ ಟೈಮ್ ಅಡಿಗೆ ಮಾಡ್ತಿದ್ಯಲ್ಲ, ಒಂದ್ ಸಿಹಿ ಮಾಡ್ಬಿಡು ಸಾಕು. ಹೆಂಗೂ ಎಲ್ಲ ತಯಾರಿ ನಡೆದದ ಅಡಿಗೆಗ. ಬೇರೆ ಅಡಿಗೆ ಎಲ್ಲ ನಾ ಮಾಡ್ತೀನಿ, ನೀನ್ ಸಿಹಿ ಮಾಡೋದು. ಹಾ ಹೆಂಗಿದ್ರು ಮೊನ್ನೆ ಯೂಟ್ಯೂಬ್ನಾಗ ನೋಡೀನಿ ಕೇಸರಿ ಬಾತು ಶಿರಾ ಮಾಡೋದು ಹೆಂಗಂತ ಹೇಳಿ. ಇವತ್ತು ಮಾಡಿರಾತ. ನಮ್ಮ ಅಮ್ಮಗೂ ಹೇಳ್ತೀನಿ, ಬರೇ ಬೈತಿರ್ತಾಳೆ ಯಾವಾಗ್ಲೂ. ಮಾಡ್ತೀನಂತ. ಆಯ್ತು. ಓಕೆ ಓಕೆ. ಬಿಡಮ್ಮ ನೀ ಸುಮ್ ಕೂಡು. ಸರಿ. ಓಕೆ. ಹಾ ಮಸ್ತ್ ವಾಸನೆ ಬರ್ಲಿಕ್ಕತ್ತದ. ಎಲ್ಲ ಆತಪ್ಪ. ಓ ವೈನಿ ಶಿರಾ ಏನ್ ಮಸ್ತ್ ಆಗ್ಯದ್ರಿ, ಭಾರಿ ಆಗ್ಯದ ನೋಡ್ರಿ, ಸೂಪರ್ ಆಗ್ಯದ್ರಿ ಶಿರಾ. ಹೌದಲ್ಲ? ಅಡಿಗೆ ಕೊಡ ಅಂತ ಹೇಳಿ ಕೊಡ್ಲಾ ಇಲ್ಲಿ. ಏ ಹೌದು ರಘು, ನಂಗೆ ಗೊತ್ತೇ ಇರ್ಲಿಲ್ಲ. ನೀ ಕರೆ ಹೇಳಿ ಎಷ್ಟ್ ಚಲೋ ಅಡ್ಗೆ ಮಾಡ್ತಾಳಂತ ಗೊತ್ತೇ ಇರ್ಲಿಲ್ಲ ನನ್ಗೆ. ಇನ್ಮೇಲೆ ಅಡ್ಗಿಗ್ ಬಿಡ್ತೀನಿ ಬಿಡು ಅಕ್ಕಿನೂ ನಾನು. ನಾ ಹೇಳಿದ್ನಿಲ್ಲಮ್ಮ, ಪೂರಾ ಅಡಿಗೆ ಮಾಡಿರ್ತಿದ್ಲು ಚಂದ ಚಂದ. ಹೌದಲ್ಲ ಸುಮಾ, ಎಷ್ಟ್ ಚೆನ್ನಾಗ್ ಮಾಡಿದಾಳ. ಅಮ್ಮ ವೈನಿ ಶಿರಾನೇ ಇಟ್ಟು ಮಸ್ತ್ ಮಾಡ್ಯಾರಂದ್ರ ಅಡಿಗೆ ಬರ್ರಿ ಮಾಡ್ತಾರ. ನಿನ್ನ ಅಡಿ 4 ದಿನ ನಮ್ಮ ಮನ್ಯಾಗ ಇದ್ ಬರಕತ್ತ. ಯೂಟ್ಯೂಬ್ ಇರೋ ತನಕ ನಂಗೆ ಏನೂ ಚಿಂತಿಲ್ಲ ಅಂತ ನಮ್ಮ ಅಮ್ಮಗೆ ಎಷ್ಟು ಹೇಳ್ತಿದ್ದೆ. ಇದೊಂಥರ ಬಿಗಿನರ್ಸ್ ಲಕ್ ಅಂತಲೂ ಹೇಳ್ಬೋದು. ಆದ್ರೂ ನಮ್ಮ ಅಮ್ಮಗೆ ಫೋನ್ ಮಾಡಿ ಹೇಳ್ತೀನಿ ನಾನು ಮಾಡಿದ್ದೆ ಅಂತ ಹೇಳಿ. ಹಂಗಂದ್ರೆ ರಘು, ನಾ ಒಂದ್ 4 ದಿನ ಸುಮನ್ ಮನೆಗೆ ಹೋಗಿ ಬರ್ತೀನಿ. ಆಕಿ ಭಾಳ ದಿನದಿಂದ ಕರೀಲಿಕ್ಕತ್ತಾಳ, ನಾ ಹೆಂಗೂ ಹೋಗ್ತೀನಿ. ಈಗ ಆಕಿ ಚಲೋ ಅಡ್ಗೆ ಮಾಡ್ತಾಳ, ನೀವು ಏನಾರ ಮಾಡ್ಕೊಡಿ ಗಂಡ ಹೆಂಡ್ತಿ. ನಾ ಒಂದ್ 4 ದಿನ ಸುಮನ್ ಮನೆಗೆ ಹೋಗಿ ಬರ್ತೀನಿ. ನಿನಗ ಆಮೇಲೆ ಎಲ್ಲ ಡಬ್ಬಿ ತೋರಿಸ್ತೀನಿ ನಾನು, ಎಲ್ಲೆಲ್ಲಿ ಏನಿರೋದು ಎಲ್ಲ ನೋಡ್ಕೊಂಡ್ ಮಾಡಿ ಆಯ್ತಾ. ಇನ್ ಅಡಿಗೆ ಮನೆ ನಿಮ್ದೇ ನೋಡ್ರಿ ವೈನಿ, ಮಸ್ತ್ ಮಜಾ ಮಾಡ್ರಿ ಇಬ್ರು ಗಂಡ ಹೆಂಡ್ತಿ. ಅಯ್ಯೋ ಹೋಬಾ ಅಮ್ಮ, ಬಟ್ ಲಘು ಬಾರ ಪ್ಲೀಸ್. ಶಿರಾನ ಮಾಡಿನಂತ ಅಡ್ಗಿ ಮಾಡೋದೇನ್ ದೊಡ್ಡ ಮಹಾ, ಮಾಡಿದ್ರಾತ. ನೀವು ಹೋಗ್ ಬರ್ರಿ, ನಾವೆಲ್ಲ ಅಡ್ಗೆ ಮಾಡ್ತೀನಿ. ಹಾ ಎಲ್ಲ ಡಬ್ಬಿ ಗೊತ್ತವಲ್ಲ. ಮಜಾ ಮಾಡ್ರಿ ರಘು. ಆತ್ ತಗೋವಾ. ಅಯ್ಯೋ ಲೇಟ್ ಆಗ್ಬಿಡ್ತು ಪಾಪ. ನಮ್ಮ ಅತ್ತಿ ದಿನ ಬೆಳಗ್ಗೆ ಎದ್ದು ನಮ್ ತಿಂಡಿ ಮಾಡಿಟ್ಟಿರ್ತಿದ್ರು, ಡಬ್ಬಿನೂ ಮಾಡಿಟ್ಟಿರ್ತಿದ್ರು. ಇವತ್ತಂತೂ ಲೇಟ್ ಆಗ್ಯದ. ಸ್ವಿಗ್ಗಿ ಮಾಡ್ಕೊ ಅಂತ ಹೇಳ್ಬಿಡ್ತೀನಿ ರಘುಗ. ಇವತ್ತೊಂದ್ ದಿವಸ ಸಂಜಿಗೆ ಏನ್ರ ಅಡ್ಗೆ ಮಾಡಿ ಸರ್ಪ್ರೈಸ್ ಕೊಡೋಣ ಅಂತ. ರಘು, ಏ ವಸು, ಒಂದ್ ಕಪ್ ಚಹಾ ಕೊಡ ಪ್ಲೀಸ್. ಅಯ್ಯೋ ನನ್ ಚಾನ ಇಲ್ಲ, ಚಹಾ ನೀವ ಮಾಡ್ಕೊಳ್ರಿ. ನನ್ಗೆ ಇವತ್ತು ಭಾಳ ಲೇಟ್ ಆಗ್ಬಿಟ್ಟದ. ಹಿಂಗಾಗಿ ಸಂಜಿಗ್ ಬಂದು ಏನ್ರ ಅಡ್ಗೆ ಮಾಡ್ತೀನಿ ಅಂತ ನಿಮ್ಗೊಂದ್ ಸರ್ಪ್ರೈಸ್ ಇರ್ತದ. ಓಕೆನಾ? ಬಾಯ್. ನಂಗೆ ಭಾಳ ಲೇಟ್ ಆಗ್ಬಿಟ್ಟದ. ಸಂಜೆ ಮುಂದ್ ಸರ್ಪ್ರೈಸ್, ಎಲ್ಲರಿಗೂ ವೇಟ್ ಮಾಡ್ರಿ. ಅಯ್ಯೋ ಈ ಬೆಂಗಳೂರು ಟ್ರಾಫಿಕ್ನಾಗ ಬರೋ ಅಷ್ಟೊತ್ತಿಗೆ ಲೇಟ್ ಆಗೇ ಬಿಟ್ಟಿರ್ತದ. ಅಡ್ಡಿ ಇಲ್ಲ, ರಘುಗ ಬೆಂಡಿಕಾಯಿ ಅಂದ್ರೆ ಭಾಳ ಇಷ್ಟ ಅಂತ. ಹಿಂಗಾಗಿ ಬೆಂಡಿಕಾಯಿ ಗೊಜ್ಜು ಮಾಡ್ತೀನಿ, ಬಿಸಿ ಅನ್ನಕ್ಕೆ ಇಡ್ತೀನಿ. ಅನ್ನಕ್ಕೇನು ರೈಸ್ ಕುಕ್ಕರ್ ಒಳಗಿಟ್ರೆ ತಾನ ಆಗ್ತದ. ಟೆಕ್ನಾಲಜಿ ಇಷ್ಟು ಮುಂದುವರ್ದದ. ಆಮೇಲೆ ಬೆಂಡಿಕಾಯಿನ ಚಲೋತ್ನಾಗಿ ತೊಳೆದು ಹೆಚ್ಚಿ ಲಘು ಮಾಡ್ಬಿಡ್ತೀನಿ. ಯೂಟ್ಯೂಬ್ ನೋಡ್ಕೊಂಡ ಮಾಡ್ಬೇಕಾ ಮತ್ತ? ಇನ್ನೇನು ರಘು ಬರೋ ಟೈಮ್ ಆತು, ಲಘು ಲಘು ಮಾಡ್ಬೇಕ. ಅಯ್ಯೋ ಬಂದ ಬಿಟ್ರೇನೋ. ಏನ್ ಮಾಡೋಣ, ಪಲ್ಯ ಲಘು ಬೇಯ್ಬೇಕಂದ್ರ ನೀರ್ ಹಾಕ್ಬೇಕ. ರಘು ಬಂದ್ರಿ? ಏನು ಮಸ್ತ್ ಸರ್ಪ್ರೈಸ್ ಅಂತ ಹೇಳಿದ್ದೀನಿ. ಸರ್ಪ್ರೈಸ್ ಅದ ಬರ್ರಿ. ಹೆಂಗ್ ವಾಸನೆ ಬರ್ಲಿಕ್ಕದ? ಘಮ್ ಅಂತ ಬರ್ಲಿಕ್ಕತ್ತದ. ಅದ್ಭುತ ಬರ್ಲಿಕ್ಕತ್ತದ, ಮತ್ತ ಹಸಿವು ಮತ್ ಬಹಳ ಆಗ್ಲಿಕ್ಕತ್ತದ ಈ ವಾಸನೆಗೆ. ನಿಮಗ್ ಬೆಂಡಿಕಾಯಿ ಅಂದ್ರೆ ಇಷ್ಟ ಅಂತ ಹೇಳಿದ್ರು. ಹೌದು, ಅದಕ್ಕ ನಾ ಬೆಂಡಿಕಾಯಿ ಗೊಜ್ಜು ಮಾಡೀನಿ, ಬಿಸಿ ಬಿಸಿ ಅನ್ನ ಮಾಡೀನಿ. ಬರ್ರಿ ನೋಡ್ ಬರ್ರಿ ಇಲ್ಲಿ. ಅಯ್ಯೋ ರಾಮ, ಹಣೇ ಬಾರವ ನಂದು. ಅವ ಬೆಂಡಿಕಾಯಿ ಅವ ನಮ್ಗೆ ಮೋಸ ಮಾಡಾನ. ಏನ್ ಮೋಸ ಮಾಡಿದ್ನ ಅವ? ಅಯ್ಯೋ ಇವತ್ತು ತಂದಾಗ ಎಂತ ಚಲೋ ಎಳೆ ಬಿದ್ದು. ಈಗ ನೋಡಿದ್ರ ಎಷ್ಟ ಜಿಡ್ ಎಣ್ಣೆ ಭಾರಿ ಅಂಟಂಟ ಆಗ್ಬಿಟ್ಟದ. ಯಾಕೋ ಏನ ಅವ ಚಲೋದ್ ಕೊಟ್ಟಿಲ್ಲ ಅನಸ್ತದ. ಅಲ್ಲ, ನಮ್ಮ ಅಮ್ಮನೂ ಹಿಂಗ ಮಾಡಿದ್ಲು, ಬೆಂಡಿಕಾಯಿ ನೀರ್ ಹಾಕಬಾರ್ದು ಅನಸ್ತದ.
ಇಲ್ಲ ಯೂಟ್ಯೂಬ್ ಒಳಗೆ ಹೇಳಿದ್ರು ಪಲ್ಯ ಲಘು ಬೇಯ್ಬೇಕಂದ್ರ ನೀರ್ ಹಾಕ್ರಿ ಅಂತಂದು. ಖರೆ ಯೂಟ್ಯೂಬ್ ಯಾವಾಗ ನೀರ್ ಹಾಕ್ಬೇಕಂತನೂ ಹೇಳಿರ್ತಾರಲ್ಲ, ಫಾರ್ವರ್ಡ್ ಏನಾರ ಮಾಡಿತ್ತೇನು ವಿಡಿಯೋ? ಅಯ್ಯೋ ಒಂದ್ 10 ಸೆಕೆಂಡ್ ಫಾರ್ವರ್ಡ್ ಮಾಡ್ಬೋದಲ್ಲ. ಹೋತ್ ಬಿಡಂಗಿತ್ತಂದ್ರ. ಈಗ ನಮ್ ಹಿಂಗ ಆಗ್ತದ. ಅಳಬೇಡ್ಕಣ್ಣೆ ಸುಮ್ಕಿರೆ ನನ್ನ ಮುದ್ದಿನ ರಾಣಿ, ಅಳಬೇಡ್ಕಣ್ಣೆ ಸುಮ್ಕಿರೆ. ಹೋಗ್ಲಿ ರಘು ಅನ್ನಂತ ಹೋಗ್ಯದ, ತುಪ್ಪನ ಉಣ್ಬಿಡೋಣ ಅಂತ. ಹಾ ತುಪ್ಪನ್ನ ಮೊಸರು ನಮ್ಮ ಉಪ್ಪಿನಕಾಯಿ ಮಾಡಿಟ್ಟಾಳ ಚಂದಗೆ. ಮೊಸರನ್ನ ಉಣ್ಲಿಕ್ಕೆ ಮೊಸರು ಇಲ್ಲ ಮತ್ತ. ನಾ ಹೋಗೋದಿಲ್ಲ ಅಂಗಡಿಗೆ ಈಗ, ನಾವ್ ಒಲ್ಲಗದೆ. ಅರೆ ರಘು ಟೆಕ್ನಾಲಜಿ ಇಷ್ಟ ಮುಂದುವರ್ದದ. ಮತ್ತೇನ್ ನಿಂದ ಸರ್ಪ್ರೈಸ್? ನಾವ್ ಅಲ್ಲೇ ಬ್ಲಿಂಕಿಟ್, ನೀವು ತುಪ್ಪನ ಉಣ್ಣೋದ್ರೊಳಗ ಮೊಸರು ಬರ್ತದ. ನಡ್ರಿ ಊಟಕ್ಕೆ ಹಾಕ್ತೀನಿ. ಇವತ್ತು ಲಘು ಎದ್ದು ಎಲ್ಲ ಪ್ಲಾನ್ ಮಾಡೀನಿ. ದೋಸೆ ಹಿಟ್ಟು ಮಾಡಿಟ್ಟಿನಿ, ಚಟ್ನಿ ಮಾಡೀನಿ, ಪಲ್ಯ ಮಾಡೀನಿ, ಚಾನು ಮಾಡೀನಿ, ಅವನೊಳಗೆ ಇಟ್ಬಿಟ್ಟಿನಿ. ಈ ರಘು ಹೇಳೋದ್ರೊಳಗೆ ನಂಗೆ ಲೇಟ್ ಆಗ್ತದೆ ಆಫೀಸಿಗೆ ಹೋಗ್ಬೇಕಿನ್ನ. ಪೋಸ್ಟಿಟ್ ಒಳಗೆಲ್ಲ ಬರೆದಿಟ್ಟು ಹಚ್ಚಿ ಹೋಗ್ಬಿಟ್ರಾತ. ಸರಿ ರಘು, ನಂಗೆ ಭಾಳ ಲೇಟ್ ಆಗ್ಯದ, ನಾ ಹೊಂಟಿರ್ತೀನಿ. ಎಲ್ಲ ಅಲ್ಲೇ ಅದ ನೋಡ್ರಿ. ಆಯ್ತು, ಇವತ್ತು ನಮ್ದನ ನಳಪಾಕ ಏನದ ಇವತ್ತು? ಪೋಸ್ಟೆಡ್. ಇವತ್ತಿನ ಸರ್ಪ್ರೈಸ್ ಪೋಸ್ಟೆಡ್. ಓಕೆ, ದೋಸಾ ಹಿಟ್ಟು ರೆಡಿ ಅದ, ಪಲ್ಯ, ಚಟ್ನಿ, ಚಹಾ ರೆಡಿ ಅದ ಇವತ್ತು. ವಾವ್, ಫಸ್ಟ್ ಚಹಾ ಕುಡ್ದು ಆಮೇಲೆ ದೋಸಾ ಮಾಡ್ಕೊಳ್ಳೋಣ ಅಂತ. ನಾನಾ ಮಾಡ್ಕೊಂಡದ್ ಚಹಾ ಚಲೋ ಇರ್ತೈತಿ. ಇದೇ ನೀರ್ಗಿಚ್ಚಕ್ ಚಹಾ ಹೋಲಿ ಬಿಡ. ಆತ್ ಓಕೆ, ಹಸಿವಾಗ್ಲಿಕ್ಕತ್ತದ, ಫಸ್ಟ್ ದೋಸಾ ಮಾಡ್ಕೊಳ್ಳೋಣ. ಓಕೆ, ಟ್ರಿಂಗ್ 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 ಟ್ರಿಂಗ್. ಹಾ ಹಲೋ ಹಲೋ ರಘು, ಹೆಂಗದ ಇವತ್ತಿನ ಬ್ರೇಕ್ಫಾಸ್ಟ್? ಸರ್ಪ್ರೈಸ್. ಖರೆ ಸರ್ಪ್ರೈಸ್ ಆಗಿನ ವಸು, ಚಾಲಿಂಗ್ ಸರ್ಪ್ರೈಸ್ ಆಗಿನಿ. ಚಾನ ಇಲ್ಲ, ಚಾನಂಗ್ ಮಾಡ್ಲಿಕ್ಕೆ ಬರ್ತದ. ನಮ್ಮಮ್ಮ ಅವಾಗ ಒಂದೊಂದ್ಸರಿ ಮಾಡಿಸ್ತಿದ್ಲು. ಹಾ ಗೊತ್ತಾಯ್ತು ನನಗೆ. ಇವತ್ತು ಫಸ್ಟ್ ಕ್ಲಾಸ್ ಆಗಿತ್ತು. ದೋಸೆ ಹೆಂಗ್ ಬಂದ್ವು? ದೋಸೆ ಎದ್ದೇಳು ದೋಸೆ ಏಳು ಏಳು ಹಸಿವಾಗ್ಯದ ಹೇಳುವಂತ ದೋಸೆ. ಅಯ್ಯ ನಿಮಗ್ ದೋಸೆ ಮಾಡ್ಕೊಳಿಕ್ಕೂ ಬರಂಗಿಲ್ಲ? ಛೇ, ಏನಾಯ್ತ, ನಾನು ವಿಡಿಯೋ ಕಾಲ್ ಮಾಡ್ತೀನಿ, ನಿಮ್ಗೆ ಹೆಂಗ್ ಮಾಡ್ಬೇಕಂತ ಹೇಳ್ತೀನಿ. ಹಂಚು ಮತ್ತೆ ಚೆನ್ನ ಕಾಯ್ಸಿರಿಲ್ಲೋ? ಏ ಸ್ವಸ್ಥ ಕುಕ್ವೇರ್ ಹಂಚದ, ಫಸ್ಟ್ ಕ್ಲಾಸ್ ಅದ. ಓ ಹೌದಲ್ಲ, ನಂಗ ಮತ್ತ ಎಲ್ಲ ಬರ್ತದ ನನಗೆ ದೋಸೆ ಮಾಡ್ಲಿಕ್ಕೆ. ಅಮ್ಮ ಊರಿಗಿರಿಗೆ ಹೋದಾಗ ನಾನ ಮಾಡ್ತಿದ್ದೆ, ನಾನು ಸುಮ್ಮ ಇಬ್ರು ಮಾಡ್ಕೊಂಡು ತಿಂತಿದ್ವಿ. ನಾನು ಮಾಡ್ತಿದ್ದೆ. ಈಗ ವಿಡಿಯೋ ಕಾಲ್ ಮಾಡ್ತೀನಿ, ಹೆಂಗ್ ಮಾಡ್ಬೇಕು ಹೇಳ್ಕೊಡ್ತೀನಿ. ಆತ್ವಾ ಮಾಡು. ಟ್ರಿಂಗ್ ಟ್ರಿಂಗ್. ಹಾ ಹೇಳುವ ವಸು, ಹೇಳ. ಹಾ ನೋಡ್ರಿ, ಚಂದಾಗಿ ಹಾಕ್ಬೇಕು ಅದನ್ನ ದೋಸೆ ಹಿಟ್ಟನ. ಹಾ ಚಂದಗೆ ಹಾಕಿನವ ಹೇಳುವಲ್ವು ನೋಡಿಲ್ಲೇ. ಅಯ್ಯಯ್ಯ ಏನಾತು, ಇವತ್ತಿನ ಬೆಳಗ್ಗೆ ಎದ್ದು ಕೂಡ ಫ್ರೆಶ್ ಆಗಿ ದೋಸೆ ಹಿಟ್ಟು ಮಾಡಿಟ್ಟಿನಿ. ಮತ್ತ ಅದಕ್ಕ ಹೇಳುವಲ್ವು, ಹುದುಗ್ ಬರುದ್ ಬ್ಯಾಡನ ವಸು ದೋಸಾ ಹಿಟ್ಟು. ಅಯ್ಯಯ್ಯ ಹುದುಗ ಫರ್ಮೆಂಟೇಶನ್ ಟೆಕ್ನಾಲಜಿ ಸ್ವಲ್ಪ ಎಲ್ಲೋ ಮಿಸ್ ಆತು ಅನಿಸ್ತದ. ನೀ ಮತ್ತೆ ಫಾರ್ವರ್ಡ್ ಮಾಡಿದಿ ಯೂಟ್ಯೂಬ್ ವಿಡಿಯೋ, ನನಗೆ ಗೊತ್ತದ. ಛೇ ಇವತ್ತು ಒಂದ್ ದಿವ್ಸ ಸ್ವಿಗ್ಗಿನ ಮಾಡ್ಕೊಳ್ರಲ್ಲ. ನಂಗೀಗ ಮೀಟಿಂಗ್ ಅದ. ಓಕೆ ಬಾಯ್. ಈ ಪರಿ ಸರ್ಪ್ರೈಸ್ ಕೊಟ್ಕೋತ ಹೋದ್ರೆ ಹೆಂಗ ವಸು? ಹೋಲಿ ಬಿಡ್. ನಮ್ದು ಸ್ವಿಗ್ಗಿದು ಭಾಳ ನಂಟು ಭಾಳ ಅದ. ಒಪ್ಪ ಪಾಪ, ನಿನ್ನೆ ಹಂಗಾತು, ಇವತ್ತು ಬೇರೆ ಬೆಳಗ್ಗೆ ಹಂಗಾತು. ಇವತ್ತಿನ ಸಂಜಿಕೆ ಒಂದು ಚಲೋದ ಏನಾರ ಅಡುಗೆ ಮಾಡೋಣ ಅಂತ. ಏನು ಮಾಡೋಣ? ಪುರಿ ಮಾಡ್ಬೋದು, ಜೊತೆಗೆ ಎಕ್ಸಾಟಿಕ್ ಆಗಿ ಒಂದು ಪನ್ನೀರ್ ಪಲ್ಯ ಮಾಡೋಣ, ಪನ್ನೀರ್ ಭಾಜಿ ಮಾಡೋಣ. ಈ ಕಾಯಿಪಲ್ಯ ಅದು ಉಸಾಬ್ರಿನ ಬೇಡ. ಆಗ ನೀರು ಹಾಕು, ಈಗ ನೀರು ಹಾಕು, ಎಲ್ಲಿದು ಪನ್ನೀರ್ ಮಾಡಿಬಿಡೋಣ ಅಂತ. ಹಬ್ಬ, ಡಬ್ಬಿಗಳು ಪಿಂಕ್ ಡಬ್ಬಿ ಒಳಗೆ ನಮ್ಮ ಅತ್ತೆಯವ್ರು ಹೇಳಿದ್ರಿಂದ ಪಿಂಕ್ ಡಬ್ಬಿ ಗೋಧಿ ಹಿಟ್ಟು, ಆಮೇಲೆ ಬ್ಲೂ ಡಬ್ಬಿ ಜೋಳದ ಹಿಟ್ಟು ಅಂತ. ಬಟ್ ಯೂಟ್ಯೂಬ್ ಒಳಗೆ ಹೇಳಿಕತ್ತಿದ್ರು ಆಲ್ ಪರ್ಪಸ್ ಫ್ಲೋರ್. ಆಲ್ ಪರ್ಪಸ್ ಅಂದ್ರೆ ಏನು? ಎಲ್ಲದಕ್ಕೂ ಬರ್ತದ, ಯಾವ್ದಾದ್ರು ಹಿಟ್ಟಾದೇನಾಯ್ತು ಆದ್ರೂ ಮಾಡೋಣ ಅಂತ ಹೇಳಾರಲ್ಲ ಅವರು. ಹಿಂಗಾಗಿ ಅದನ್ನ ತೊಗೊಂಡು ಮಾಡೋಣ ಅಂತ. ಆದ್ರೆ ಇರ್ಲಿ ಮಾಡೋಣ. ಈಗ ಮೊದಲಂತೂ ಪನ್ನೀರ್ ಮಾಡ್ಬೇಕಲ್ಲ.
ಟಿಂಗ್ ಟಾಂಗ್. ಅಯ್ಯೋ ಬಂದ ಬಿಟ್ರು ರಘು. ಛೇ ಲಗು ಲಗು ಮಾಡ್ಬೇಕಿನ್ನ. ಹಾಯ್, ಹೇ ಹಾಯ್ ರಘು. ವೇಟಿಂಗ್ ಫಾರ್ ದ ಸರ್ಪ್ರೈಸ್. ಎಸ್ ಎಸ್ ಎಸ್, ನಿಮಗೆ ನಾ ಸರ್ಪ್ರೈಸ್ ಇವತ್ತು ಕೊಡ್ತೀನಿ, ಅದು ಎಕ್ಸಾಟಿಕ್. ಬರ್ರಿ ಬರ್ರಿ ಕೊಡ್ತೀನಂತ. ಅಂಜಿಕೆ ನಡಿ. ಆಗ್ತದಪ್ಪ ಇದು ಸರ್ಪ್ರೈಸ್. ಹಾ, ಅಲ್ಲ ನಾನು ಇವತ್ತ ಪುರೆ ಮತ್ತ ಪನೀರ್ ಪಲ್ಯ ಮಾಡ್ಬೇಕಂತ ಮಾಡೀನಿ, ಪನೀರ್ ಭಾಜಿ. ವಾವ್. ಹಾ, ಹಾ ಆದ್ರೆ ಯೂಟ್ಯೂಬ್ನಾಗ ನೋಡಿದ್ದೆ ಪನೀರ್ ಮಾಡ್ಲಿಕ್ಕೆ ಹಾಲು ಒಡಿಬೇಕಂತ. ಆದ್ರೆ ಮನ್ಯಾಗ ಎಲ್ಲೂ ಕಲ್ಲ ಕಾಣಿಸ್ವಲ್ತ್ ನಂಗ. ಕಲ್ಲು ತಗೊಂಡ್ ನನ್ ತಲೆ ಹೊಡಿನಿ. ಕಲ್ ತಗೊಂಡ್ ಹೊಡಿತಾರೆ ನಾ ಯವ್ವ. ಅಲ್ಲಿ ಮತ್ತೆ ಹೆಂಗ್ ಹೊಡಿಬೇಕು ನಾ? ಹೊಡಿರಿ ಅಂತ ಹೇಳಿದ್ರು. ನೋಡ, ಪನ್ನೀರ್ ಬಿಡು, ಎಲ್ಲಾ ಬಿಡಿ, ಒಂದ್ ಬಟಾಟಿ ಪಲ್ಯ ಮಾಡಿ ಸಾಕು. ಹಾ ಬಟಾಟಿ ಯಾವಾಗ ಹಾಕಿದ್ರು ನೀರು ಬೇಕೋತದ ಅದು. ಅದನ್ನ ಮಾಡ್ತೀನಿ. ನೋಡ, ನೀವು ಹೋಗಿ ಫ್ರೆಶ್ ಆಗಿ ಬಂದ್ಬಿಡ್ರಿ, ಅಷ್ಟ್ರೊಳಗೆ ನಾ ಎಲ್ಲ ಮಾಡಿಟ್ಟಿರ್ತೀನಿ. ನೋಡ, ಮತ್ತೇನಾರ ಹೆಲ್ಪ್ ಬೇಕಿದ್ರೆ ಹೇಳಿ ಈಗ. ಬೇಡ, ನಾ ಎಲ್ಲ ಮಾಡ್ತೀನಿ. ನಿಮಗೆ ಸರ್ಪ್ರೈಸ್ ಕೊಡ್ಬೇಕಂತಿದ್ದೀನಲ್ಲ. ಕೃಷ್ಣ, ಆತ ಲಗು ಲಗು ಮಾಡ್ಬೇಕು. ಮತ್ತಿದು ಪಿಂಕ್ ಡಬ್ಬಿ, ಬ್ಲೂ ಡಬ್ಬಿ. ಹಾ ಬ್ಲೂ ಡಬ್ಬಿದ ತಗೊಂಡ್ರಾತು. ಯಾಕೋ ಏನು ಇದು ಹಿಟ್ಟು ಮೆತ್ತಗ ಇಲ್ಲ, ಎಷ್ಟು ಲಟ್ಸಿದ್ರು ಹರದ್ ಹೊಂಟದ. ಎಲ್ಲಿರುವೆ ಪೂರಿ ಮಾಡುವ ವಸುಮತಿಯೇ, ಪೂರಿಯ ಸಬ್ಜಿಯ ತಿಂದು ರಾತ್ರಿ ಮಲಗುವುದೇ. ಅಯ್ಯ ಇವ್ರಿಗೊಂದು ಯಾವಾಗ್ಲೂ ಹಾಡ್ ಕಾಡಕ್. ಇಲ್ಲಿ ನೋಡಿದ್ರ ನನ್ಗೆ ಯಾಕೋ ಏನೋ ಈ ಪುರೇನ ಬರವಲ್. ಬಹುಶಃ ಹಿಟ್ಟು ಸರಿ ಇಲ್ಲ ಅನಿಸ್ತದ. ಏಕೆ ಹೀಗಾಯ್ತು ನಾನು ಕಾಣೇನು, ಬ್ಲೂ ಡಬ್ಬಿಯಲ್ಲಿ ಗೋಧಿ ಹಿಟ್ಟಿದೆಯೋ. ಏನದ ಏನದ ಅನ್ನೋದು ಇನ್ನೊಮ್ಮೆ ಕೇಳ್ಬಿಡ್ಲೇನು? ನೀ ಕೇಳಾರ್ದ ಮಾಡ್ಲಿಕ್ಕತ್ತಿ. ಅಲ್ಲ ನೆನಪಾಗ್ಲಿಲ್ಲ, ಅದು ಆಲ್ ಪರ್ಪಸ್ ಅಲ್ಲ, ಅದಕ್ಕೆ ಯಾವ್ದೋ ಒಂದು ತಗೊಂಡ್ ಮಾಡೀನಿ. ನೀ ಕೇಳಾರ ಕೇಳಿ, ಫೋನ್ ಮಾಡಿ ಕೇಳಿ ಈಗ. ಸರಿ ಟ್ರಿಂಗ್ 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 ಟ್ರಿಂಗ್. ಹಲೋ ಹಲೋ. ಹಾ ವಸು. ಅಮ್ಮ ನೀವು ಆರಾಮಿದ್ದೀರಿ? ಹಾ ಆರಾಮ. ಏನ್ ನಡ್ಸಿರಿ ಮನೆಗೆ? ನಾವು ಇವತ್ತ ಪುರಿ ಮತ್ ಭಾಜಿ ಮಾಡ್ಕೊಂಡು ತಿನ್ಲಿಕ್ಕತ್ತಿದ್ವಿ. ವಾವ್, ಪೂರಿ ಭಾಜಿ ಎಲ್ಲ ಮಾಡಿ ನಡ್ಸಿರೇನು? ಹಾ ಹಾ. ಓಕೆ. ಬ್ಲೂ ಡಬ್ಬಿ ಒಳಗಿಂದು ಏನ ಪಿಂಕ್ ಡಬ್ಬಿ ಒಳಗಿಂದು ಪುರೆ ಹಿಟ್ಟು? ಬ್ಲೂ ಡಬ್ಬಿ ಒಳಗಿಂದು ಜೋಳದ ಹಿಟ್ಟು, ಪಿಂಕ್ ಡಬ್ಬಿನಾಗಿರಿಂದು ಗೋಧಿ ಹಿಟ್ಟು. ಅಯ್ಯೋ ಜೋಳದ ಹಿಟ್ಟಿಂದನೂ ಪುರೆ ಮಾಡಬಹುದೇನು? ಹೇ ವಸು, ಏನ್ ಹೇಳ್ತಿದ್ದಿ ನೀನು? ಜೋಳದ ಹಿಟ್ಟಿಂದ ಯಾರಾದ್ರೂ ಪೂರಿ ಮಾಡ್ತಾರೇನು? ಹೌದಾ? ಹಾ. ಓಕೆ ಓಕೆ, ನಾ ಮಾಡ್ತೀನಿ ಬಿಡ್ರಿ. ಸರಿ ಸರಿ, ಬಾಯ್ ಬಾಯ್. ಏನಂತ? ಕೃಷ್ಣ, ಅಲ್ಲ ನಮ್ಮ ಮನ್ಯಾಗ ಯಾವಾಗ್ಲೂ ನಮ್ಮಮ್ಮ ಇಷ್ಟು ಚಂದ ಪುರೆ ಹಿಟ್ಟು ಕಲ್ಸಿರ್ತಿದ್ಲು, ಹಂಗ ಬುರು ಉಬ್ಬಿರ್ತಿದ್ವು ನಾ ಮಾಡಿದ್ರ. ಖರೆ ನೀ ಎಂದರ ಕಲಸಿ ಏನ್ ಹಿಟ್ಟು? ಹಿಟ್ಟು ಕಲಿಸ್ಲಿಲ್ಲ ಅಂದ್ರೆ ಆಯ್ತು, ಪುರೆ ಅಂತೂ ಮಾಡಿನ್ಲ. ಈಗ ಬುರು ಏನು ಬುಸ್ತಿ ಹೇಳ. ರಘು ನೀವು ಭಾಳ ಬೈಬೇಡ್ರಿ ನಂಗ. ಸಿಟ್ಯಾಕ ಸಿಡ್ಕ್ಯಾಕ ನನ್ನ ಜಾಣಿ, ತಿಂದ್ರಾಯ್ತು ಅವಲಕ್ಕಿ ಒಗ್ಗರಣಿ. ಹೌದಾ? ಸರಿ ಹಂಗಾರ. ನೀವ ಮಾಡ್ರಿ ಹಂಗಾರ, ನಾನು ಕೊಡ್ತೀನಿ ಕಾಯಿಪಲ್ಯ. ಇದ ಸರ್ಪ್ರೈಸ್. ಓಕೆ, ಹಬ್ಬ, ನಮ್ಮ ಅತ್ತಿ ವಾಪಸ್ ಬರೋ ದಿವ್ಸ ಬಂತಂತೂ ಇಂತು. ಸಾಕಾಗೋತಿ ಈ ಅಡ್ಗಿ ಉಸಾಬರಿನ ಬೇಡ. ಯಾರು ಹೇಳಿದಾರವ ಚಹಾ ಸದ್ಯಕ್ಕೆ ಮಾಡ್ಸ್ಕೊಂಡು ಕುಡಿತೀನಿ. ನಮ್ಮವ್ವ ಎಷ್ಟು ಸಲ ಹೇಳ್ತಿದ್ಲು ಖರೆ, ಆದ್ರೂ ಇರ್ಲಿ, ಕಲಿಯೋಣ ಅಂತ ನೋಡೋಣ ಅಂತ. ಟಿಂಗ್ 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 ಟಿಂಗ್. ಓ ಬಂದ್ರ ಅನಿಸ್ತದ. ಬಂದ್ರಿ ಅಮ್ಮ? ಬಂದ್ವಿ. ಬಾ, ಜೀವದಾಗ ಜೀವ ಬಂತು. ಯಾಕ, ಏನಾಯ್ತು? ಇಲ್ಲ ಹಂಗ ಬಹಳ ಮಿಸ್ ಮಾಡ್ಕೊಳಿಕತ್ತಿದ್ದೆ. ಹೌದಾ? ರಘು ಇಲ್ಲೇ? ರಘು ಬಂದಿನಿ ರಘು, ಬಂದಿನಿ. ಅಮ್ಮ ನೀನು ಬಂದಿ? ನಿಮ್ಮ ಅತ್ತೆಯವ್ರು ಫೋನ್ ಮಾಡಿದ್ರು, ಭಾರಿ ಅಡಿಗೆ ನಡೆಸಿ ಅಂತ. ನೋಡೇ ಬಿಡೋಣ ಅಂತ ಬಂದಬಿಟ್ಟೆ ಅದಕ್ಕೆ ಇವತ್ತು. ಏನ್ರಿ ಪುರಿಗಿರಿ ಮಾಡ್ಕೊಂಡ್ ತಿನ್ನಾಕತ್ತಿರತ್ತ, ಮಜಾ ನಡ್ದದ ನಿಮ್ದು. ಅಯ್ಯೋ ದೇವ್ರೆ, ಅದಕ್ಕೆ ಎಲ್ಲ ಪೂರಿ ಗಿರಿ ಎಲ್ಲ ಮಾಡ್ಕೊಂಡ್ ತಿಂದ್ರಲ್ಲ, ಇವತ್ತು ನಮಗೂ ನಿಮ್ ಕೈಯೆಲ್ಲ ಅಡಿಗೆ ತಿನ್ಬೇಕಂತ ಆಗ್ಯದ ನೋಡು. ನಾನು ಅಡಿಗೆ ಇಷ್ಟ ದಿವ್ಸ ನಾ ಸರ್ಪ್ರೈಸ್ ಕೊಡ್ತಿದ್ದೆ, ಇವತ್ತು ನನಗ ಸರ್ಪ್ರೈಸ್ ಕೊಟ್ರು ಎಲ್ಲಾರು. ಹೌದು, ನಾನು ಅದಕ್ಕೆ ನಿಮ್ಮ ಅಮ್ಮನೂ ಕರ್ಸಿರೋದು ಅದಕ್ಕೆ. ಅಯ್ಯೋ ಈಗ ಮೊದ್ಲು ಒಂದ್ ಚಹಾ ಮಾಡು,
ಸ್ವಲ್ಪ ತಲೆಭಾರ ಆಗಿದೆ. ಮಸ್ತ್ ಚಹಾ ಮಾಡು, ಆಮೇಲೆ ನೀನು ಅಡಿಗೆ ಎಲ್ಲ ಮಾಡವ, ನಾವು ರೆಸ್ಟ್ ಮಾಡ್ತೀವಿ. ರಘು ಸ್ವಲ್ಪ ಬರ್ತೀರಾ, ಸ್ವಲ್ಪ ಚಹಾ ಮಾಡ್ಬಿಡ್ತೀರಾ? ನಾನು ಮಾಡ್ಲಿ? ಹಾ, ನಾ ಮತ್ತೆ ಅಡಿಗೆ ಮಾಡ್ಬೇಕಲ್ಲ. ತಗೋ ಮಾಡ್ತೀನಿ. ಇವತ್ತು ನಂದ ಚಾ. ಹಾ, ನಿಮ್ದ ಚಹಾ. ಏ ವಸ್ಸು, ಅವ್ರಿಗೆ ಹೇಳೋದ ಚಹಾ ಮಾಡ್ಲಿಕ್ಕೆ ಹೋಗಿ ಮಾಡು. ಅಮ್ಮ, ನಿಂಗೆ ಚಲೋ ಚಹಾ ಕುಡಿಬೇಕಂತದ ಇಲ್ಲ? ಚಲೋ ಚಹಾ ಅಂತೂ ಬೇಕಾರ. ಛೇ, ಎಲ್ಲಾರು ಅಡ್ಗಿನ ಮಾಡಿಸ್ತಾರ ನನ್ ಕಡೆ. ಯೋ ದೇವ್ರಿ, ಏನದು? ಏನಾಗಬೇಕು? ಅಡಿಗೆ ಸಾಗಲಿ, ಬೇಗ ಮುಗಿಯಲಿ, ಬಾಳೆ ಎಲೆಯನ್ನು ಸೇರಲಿ. ಇವತ್ ನಾನು ಹಾಡ್ತೀನಿ. ಹಾಡುವ. ಅನ್ನ ಸಾಲದು, ಹುಳಿಯು ಸಾರದು, ಹೇಗೆ ನಾನು ಬಡಿಸಲಿ. ಅಯ್ಯೋ, ಹಾಡೇನು? ಏನ್ ಮಾಡೋದು? ಯೂಟ್ಯೂಬ್ ನಾಗ ಕೊಟ್ಟಿದ್ರು ಸರ್ವ್ಸ್ 4 ಅಂತ ಹೇಳಿ, ಆದ್ರೂ ಸ್ವಲ್ಪ ಜಾಸ್ತಿ ಹಾಕಿ ಮಾಡಿದ್ರು ಸಾಲಂಗೆ ಇಲ್ಲ. ಹೌದಾ? ಅಯ್ಯೋ, ಏನ್ ಮಾಡೋದು? ಅದಕ್ಕೆ ಹೇಳ್ತಿದ್ದು, ಯಾವಾಗ ನೋಡಿದ್ರು ಯೂಟ್ಯೂಬ್ ನೋಡ್ಕೊತ ಮಾಡೋದಲ್ಲ, ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ. ಅಡಿಗೆ ಮನೆಗೆ ಬಾ ಬಾ ಅಂತ ಕರೆದ್ರೆ ಬರ್ಲಿಲ್ಲ ಒಂದ್ಸರ್ತೇನು. ಹೌದಮ್ಮ, ಇವತ್ತು ಗೊತ್ತಾತ. ಆ ಕೈ ಸುಟ್ಕೊಂಡು ಅಡಿಗೆ ಮಾಡಿದಾಗ ಏನ್ ರುಚಿ ಬರ್ತದಲ್ಲ, ಅದ ಖರೇದು ಅಂತ ಹೇಳಿ. ನಾವು ಅದಕ್ಕೆ ಸರ್ಪ್ರೈಸ್ ಕೊಟ್ಟಿವಿ ನಿಮಗೂ, ಹಿಂಗಾಗತ್ತೆ ಅಂತ ಗೊತ್ತಿತ್ತು ನಮಗೆ. ಸರ್ಪ್ರೈಸ್ ಪ್ಲಾನ್ ಮಾಡೀವಿ ನಾವೆಲ್ಲರೂ. ಇರ್ಲಿ ತಗೊಳವ. ಹಿಂಗು ತೆಂಗಿದ್ರೆ ಮಂಗ್ಯ ಸುದೆ ಕಡಿಗೆ ಮಾಡ್ತದ. ನೀನ ಅಮ್ಮನೂ ಹೇಳ್ಕೊಡ್ತಾಳ, ನಿಮ್ಮ ಅಮ್ಮನೂ ಹೇಳ್ಕೊಡ್ತಾಳ. ಡೋಂಟ್ ವೆರಿ. ಆತು, ಹಂಗಾರ ನಾ ಕಲ್ತು ಅಡಿಗೆ ಮಾಡಿ ಮತ್ತೆ ಊಟ ಕರಿತೀನಂತ. ಅಡುಗೆಯ ಈ ಬಂಧ ಅನುಭವದ ಅನುಬಂಧ, ಏಳೇಳು ಪೀಳಿಗೆಗೂ ತೀರದ ಸಂಬಂಧ. ಅಮ್ಮನ ಸಲಹೆ, ಅತ್ತೆಯ ಒಲವು, ನಿನ್ನಯ ಜಾಣ್ಮೆ ಇರಲಿ, ಮನಗೆಲ್ಲುವಂತ, ಹೊಟ್ಟೆ ತುಂಬುವಂತ ರುಚಿಯಾದ ಅಡುಗೆ ಇರಲಿ. ಅದಕ್ಕೆ DVG ಅವರು ಹೇಳ್ದಂಗೆ, ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರ ಸೊಬಗು. ಹೊಸ ಹೊಸ ಟೆಕ್ನಾಲಜಿ, ಹಳೆಯ ಅನುಭವ ಕೂಡಿದಾಗ ಜೀವನ ಸೊಗಸು.